ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇನ್ನು ವಿಚಾರ ಏನಪ್ಪಾ ಅಂದ್ರೆ, ರಾಹು ಮತ್ತು ಕೇತು ಗ್ರಹಗಳ ಕೆಲವೊಂದು ಪ್ರಮುಖವಾದ ಅಂಶಗಳನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಎಷ್ಟೊಂದು ಜನ ಈ ಕಾಳ ಸರ್ಪ ದೋಷ ಮತ್ತೆ ಈ ಸರ್ಪ ದೋಷಕ್ಕೂ ತುಂಬಾ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಇವತ್ತು ನಾನು ಅದ್ರ ಬಗ್ಗೆನೂ ಕೂಡ ಫುಲ್ ಡೆಪ್ತ್ ಅಲ್ಲಿ ತಿಳಿಸ್ಕೊಡ್ತೀನಿ, ಅದು ಯಾವ ರೀತಿ ನಿಮ್ಗೆ ಸಮಸ್ಯೆ ಆಗುತ್ತೆ ಅಂತ. ಅದಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಶನ್ ನೀವು ತಿಳ್ಕೊಳ್ಬೇಕು. ಕೇತು ಗ್ರಹ ಬಂದು ನಿಮ್ಮ ಓದ್ ಜನ್ಮದಲ್ಲಿ ನೀವು ಏನ್ ಕರ್ಮಗಳು ಮಾಡ್ತಿರ್ತೀರಾ ಅದು ಈ ಜನ್ಮದಲ್ಲಿ ನೀವು ಅನುಭವಿಸ್ತಿರ್ತೀರ. ರಾಹು ಗ್ರಹ ಈ ಜನ್ಮದಲ್ಲೇ ಕೆಲವೊಂದು ತಪ್ಪುಗಳು ಮಾಡಿರ್ತೀರಾ, ಅದು ಈ ಜನ್ಮದಲ್ಲೇ ಅನುಭವಿಸ್ತಾ ಇರ್ತೀರ. ಕೆಲವೊಬ್ರು ಇನ್ನೊಬ್ರ ಬಗ್ಗೆ ಬೇಡದಿರೋಂಥ ವಿಚಾರ, ಬರೀ ಯಾರು ಬೇಡದಿರೋಂಥ ವಿಚಾರ ಬೇರೆಯವ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ರಾಹು ಗ್ರಹ ನೆಗೆಟಿವ್ ಆಗಿ ವರ್ಕ್ ಮಾಡುತ್ತೆ. ಕೇತು ಏನೋ ಓದ್ ಜನ್ಮದ ನಾವು ಕರ್ಮಗಳನ್ನ ಈ ಜನ್ಮದಲ್ಲಿ ಕೊಟ್ಬಿಟ್ಟಿರ್ತಾನೆ. ಬಟ್ ರಾಹು ಗ್ರಹ ನೀವೇನಾದ್ರೂ ಬೇಡದಿರೋಂಥ ವಿಚಾರ, ಅದ್ ಯಾರ್ದೇ ಆಗಿರ್ಬೋದು, ಇನ್ನೊಬ್ರ ಬಗ್ಗೆ ವಿಚಾರ ಬರೀ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರೆ ಅದು ನಿಮ್ಮ ಲೈಫ್ ಅಲ್ಲಿ ನೆಗೆಟಿವ್ ಆಗಿ ಹೋಗುತ್ತೆ. ಜಾತಕದಲ್ಲಿ ರಾಹು ಏನಾದ್ರೂ ನಿಮ್ಮ ಜಾತಕದಲ್ಲಿ 2ನೇ ಮನೆ, 7, 11ನೇ ಮನೆ ಲಾಭ ಸ್ಥಾನದಲ್ಲಿ ಇದ್ರು ಕೂಡ ನೀವು ಅದರಿಂದ ಯಾವುದೇ ರೀತಿಯ ಫಲವನ್ನ ಪಡ್ಕೊಳ್ಳಲ್ಲ, ಎಲ್ಲ ದುರುಪಯೋಗ ಮಾಡ್ಕೊಳ್ತೀರಾ. ಯಾವುದೇ ರೀತಿಯ ಬರೀ ನೆಗೆಟಿವ್ ಆಗುತ್ತೆ ರಾಹು ಗ್ರಹದಿಂದ. ನೀವೇನಾದ್ರೂ ರಾಹು ಗ್ರಹನ ಪಾಸಿಟಿವ್ ಮಾಡ್ಕೋಬೇಕಾ, ಇನ್ನೊಬ್ರ ಬಗ್ಗೆ ಮಾತಾಡನ ಬಿಡಿ, ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡೋದನ್ನ ಬಿಡಿ. ಒಳ್ಳೇದೇನಾದ್ರೂ ಮಾಡಂಗಿದ್ರೆ ಖಂಡಿತ ಮಾಡಿ. ನಿಮ್ಗೆ ಒಂದಲ್ಲ 7 ಜನ್ಮಕ್ಕೂ ನಿಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ. ಕೆಟ್ಟದ್ದು ಮಾತಾಡೋದನ್ನ ಇನ್ನೊಬ್ರ ಬಗ್ಗೆ ವಿಚಾರ ಬಿಟ್ರೆ ರಾಹು ಗ್ರಹ ಅದು ನಿಮ್ಗೆ ಪಾಸಿಟಿವ್ ಆಗೇ ಹೋಗುತ್ತೆ. ಇನ್ ಕೇಸ್ ನೆಗೆಟಿವ್ ಅಂದ್ರೆ 6ನೇ ಮನೆ ದುಸ್ತಾನ ಮನೆಗಳಾದಂತ 6, 8, 12 ಇದ್ರು ನೀವು ಬೇರೆಯವ್ರ ಬಗ್ಗೆ ಸದಾಕಾಲ ಒಳ್ಳೇದನ್ನೇ ಯೋಚನೆ ಮಾಡಿ, ಸದಾಕಾಲ ಇನ್ನೊಬ್ರಿಗೆ ಒಳ್ಳೆ ರೀತಿ ನಡ್ಕೊಂಡ್ರೆ ನಿಮ್ಗೆ ರಾಹು ಗ್ರಹ ಪಾಸಿಟಿವ್ ಮಾಡ್ತಾ ಹೋಗುತ್ತೆ. ಇದು ಫಸ್ಟ್ನೇ ವಿಚಾರ ರಾಹು ಕೇತುಗಳ ಬಗ್ಗೆ. ಎರಡನೇದು, ಈ ಕಾಳ ಸರ್ಪ ದೋಷ ಮತ್ತೆ ಸರ್ಪ ದೋಷಕ್ಕೆ ಎಷ್ಟೊಂದು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ನೋಡಿ, ಈ ಕಾಳ ಸರ್ಪ ದೋಷ ಅನ್ನೋದು ನಿಮ್ಮ ಜಾತಕದಲ್ಲಿ ಐಡೆಂಟಿಫೈ ಆಗುವಂಥದ್ದು. ನಿಮ್ಮ ಲಗ್ನದಿಂದ, ನಿಮ್ಮ ಜಾತಕದಲ್ಲಿ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕೊಂಡ್ರೆ ನಿಮ್ಮ ಲಗ್ನದಿಂದ ಯಾವುದೇ ಒಂದು ಲಗ್ನ ಆಗಿರ್ಬೋದು, ವೃಶ್ಚಿಕ ಲಗ್ನ ಆಗಿರ್ಬೋದು. ಉದಾಹರಣೆಗೆ ಇಲ್ಲಿ ರಾಹು 2ನೇ ಮನೆಯಲ್ಲಿ, ರಾಹು 7ನೇ ಮನೆಯಲ್ಲಿ ಕೇತು, ಆಯ್ತಾ? 2ನೇ ಮನೆಯಲ್ಲಿ ರಾಹು, 7ನೇ ಮನೆಯಲ್ಲಿ ಕೇತು, ಎಲ್ಲಾ ಗ್ರಹಗಳು ಒಳಗ್ ಬರ್ಬೇಕು. ನಾನೀಗ ಬರ್ ತೋರಿಸ್ತೀನಿ. ಸೂರ್ಯ, ಚಂದ್ರ, ಸೂರ್ಯನ ಜೊತೆನೆ ಹಿಂದೆ ಮುಂದೆ ಬುಧ ಇರ್ತಾನೆ. ಬುಧ, ಗುರು, ಶುಕ್ರ, ಶನಿ, ಕುಜ. 1, 2, 3, 4, 5, 6, 7, 8, 9 ಗ್ರಹಗಳು. ರಾಹು ಮತ್ತೆ ಕೇತುಗಳ ಮಧ್ಯೆ ಎಲ್ಲಾ ಗ್ರಹಗಳು ಬಂದ್ರೆ ಇದು ಕಾಳ ಸರ್ಪ ದೋಷ ಆಗುವಂಥದ್ದು. ಇದು ಮೊದಲನೇ ವಿಚಾರ. ಇದೇ ರೀತಿ 6ನೇ ಮನೆ, ಇದು 1ನೇ ಮನೆ ಅಂತ ತಗೊಳ್ಬೇಕು. 6ನೇ ಮನೆ ಮೇಷ ರಾಶಿಯಿಂದ ತುಲಾ ರಾಶಿವರೆಗೆ ಎಲ್ಲಾ ಗ್ರಹಗಳು ಇದ್ರೆ ಅದು ಕಾಳ ಸರ್ಪ ದೋಷ. ಮತ್ತೆ 8ನೇ ಮನೆ, 8ನೇ ಮನೆಯಿಂದ ಅಲ್ಲಿಂದ ಮಕರ, ಕರ್ಕಾಟಕದಿಂದ ಮಕರ ಎಲ್ಲಾ ಗ್ರಹಗಳು, ಮಿಕ್ಕಿದ್ದ 7 ಗ್ರಹಗಳು ಒಂದೇ ಕಡೆ ಸೇರ್ಕೊಂಡ್ರೆ ಅದು ಕಾಳಸರ್ಪ ದೋಷ. ಇದೇ ರೀತಿ ತುಲಾ ರಾಶಿಯಿಂದ ಮೇಷರಾಶಿ ಎಲ್ಲಾ ಗ್ರಹಗಳು ಅಂದ್ರೆ ಲಗ್ನದಿಂದ 2ನೇ ಮನೆ, 6, 8 ಮತ್ತೆ 12ನೇ ಮನೆಗಳು ಇದ್ರೆ, ಇಷ್ಟರಲ್ಲಿ ಇದ್ರೆ ಮಾತ್ರ. ಒಂದು ಉದಾಹರಣೆ ತೋರಿಸಿದೀನಿ. 2ರಲ್ಲಿ ರಾಹು, 7ರಲ್ಲಿ ಕೇತು, ಎಲ್ಲಾ ಗ್ರಹಗಳು ಒಟ್ಟಿಗೆ ಇರಬೇಕು. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ 6 ಗ್ರಹ ಅಥವಾ 7 ಗ್ರಹ ಒಳಗಿರುತ್ತೆ, ಒಂದು ಗ್ರಹ ಈಚೆ ಬಂದ್ಬಿಟ್ಟಿರುತ್ತೆ. ಶನಿ ಗ್ರಹ ಇಲ್ಲಿರೋವಂಥದ್ದು ಈ ಆಕ್ಸಿಸ್ ಏನಿದೆ, ಈ ಆಕ್ಸಿಸ್ ಏನಿದೆ ಇದರಿಂದ ಒಂದು ಈಚೆ ಬಂದ್ಬಿಟ್ಟಿರುತ್ತೆ. ಶುಕ್ರನೋ ಶನಿನೋ ಯಾವ್ದೋ, ಬಟ್ ಆದ್ರೂನು ಕಾಳ ಸರ್ಪದೋಷ ಅಂತ ಹೇಳಿರ್ತಾರೆ. ನೀವೇ ಸಿಂಪಲ್ ಆಗಿ ನೋಡ್ಕೊಳ್ಬಹುದು. ನಿಮ್ಮ ಜಾತಕದಲ್ಲಿ ಎಲ್ಲಾ ಗ್ರಹಗಳು ರಾಹು ಕೇತುಗಳಿಂದ ಒಂದೇ ಕಡೆ ಇದ್ರೆ ಅದು ಕಾಳ ಸರ್ಪದೋಷ ಆಗಿರುತ್ತೆ. ಅದು 2ನೇ ಮನೆಯಿಂದ ನೋಡ್ಬೇಕು, 6ನೇ ಮನೆಯಿಂದ ನೋಡ್ಬೇಕು, 8ನೇ ಮನೆಯಿಂದ ನೋಡ್ಬೇಕು, ಮತ್ತೆ 12ನೇ ಮನೆಯಿಂದ ನೋಡ್ಬೇಕು. ಆಯ್ತಾ? ಇಷ್ಟು ಕಾಳ ಸರ್ಪದೋಷ. ಇದು ಡಿಗ್ರಿ ವೈಸ್ ಅಲ್ಲಿ ಇದೆಯಾ ಅನ್ನೋದು ನೋಡ್ಕೊಳ್ಬೇಕಾಗುತ್ತೆ. ಇನ್ನ 60% ಯಾಕಂದ್ರೆ
12 ಮನೆಗಳಲ್ಲಿ ಬರೀ ನಿಮ್ಗೆ 4 ಮನೆಗಳು ಮಾತ್ರ ಕಾಳಸರ್ಪ ದೋಷ ಕೊಟ್ಟಿರುವಂತದ್ದು. ಇನ್ನ 8 ಮನೆಗಳು ಏನಾಗುತ್ತೆ, ಯೋಗ ಆಗುತ್ತೆ, ದೋಷ ಆಗಲ್ಲ. 8 ಮನೆಗಳು ಯೋಗದಲ್ಲಿದ್ರೆ ನೀವೆಲ್ಲ ಫುಲ್ ಸಕ್ಸಸ್ಫುಲ್. ಆಗ ದಶಾಭುಕ್ತಿ ಬಂದಾಗ, ರಾಹು ದಶ ಆಗಿರ್ಬೋದು, ಕೇತು ದಶ ಬಂದಾಗ ನೀವು ಸಕ್ಸಸ್ಫುಲ್ ಆಗಿರ್ತೀರ. ನಾವೇನ್ ಮಾಡ್ತೀವಿ, ಅದು ಯೋಗ ಇದ್ರೂ ಕೂಡ ನಾವು ಕಾಳಹಸ್ತಿಗೆ ಹೋಗುವಂಥದ್ದು, ಅಲ್ಲಿ ಪೂಜೆ ಮಾಡಿಸುವಂಥದ್ದು, ಅಲ್ಲಿ ತಲೆಗೆ ನಿವಾಳಿಸಿ ಹಾಕುವಂಥದ್ದು, ಇವೆಲ್ಲ ಮಾಡ್ತೀವಿ. ನಮ್ಗೆ ಪಾಸಿಟಿವ್ ಇದ್ದದ್ದು ನಾವೇ ನೆಗೆಟಿವ್ ಮಾಡ್ಕೊಂಡು ಎಲ್ಲಾ ಕ್ಷೇತ್ರಗಳಿಗೂ ಹೋಗಿ ಬರ್ತೀವಿ. ನನಗೆ ಕಾಳಸರ್ಪ ದೋಷ ಇದೆಯಂತೆ, ಗ್ರಹಗಳು ನಿಮ್ಗೆ ಪಾಸಿಟಿವ್ ಕೊಟ್ರು ನಾವೇ ಹೇಳ್ಕೊಂಡ್ ಬರೋದು ನನಗೆ ನೆಗೆಟಿವ್ ಅಂತೆ, ನನಗೆ ನೆಗೆಟಿವ್, ಪ್ರತಿಯೊಂದು ವಿಚಾರಕ್ಕೂ ನಂಗೆ ನೆಗೆಟಿವ್. ಗ್ರಹಗಳೇ ಏನ್ ಮಾಡ್ತವೆ, ಓ ನೀನ್ ಹಿಂಗೆ ಹೇಳ್ತಾ ತಗೋ, ನೀನ್ ನೆಗೆಟಿವ್ ಆಗಿ ಇರೋ ಅಂದ್ಬಿಟ್ಟು ಪಾಸಿಟಿವ್ ಆಗಿರುವಂಥದ್ದು ನೆಗೆಟಿವ್ ಮಾಡ್ಬಿಡುತ್ತೆ. ಫಸ್ಟ್ ನಿಮ್ಗೆ ಯೋಗ ಇದೆಯಾ ಅಥವಾ ದೋಷ ಇದೆಯಾ ಅಂತ ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರು ಯೋಗ ಇದೆಯಾ, ಮನೇಲೆ ಕೂತ್ಕೊಂಡು ಮಂತ್ರ ಪಠನೆ ಮಾಡಿ. ಇನ್ ಕೇಸ್ ದೇವಸ್ಥಾನಕ್ಕೆ ಹೋಗಿದ್ದೀರಾ ಕಾಳಹಸ್ತಿಗೆಲ್ಲ, ಅಲ್ಲೂ ಕೂತ್ಕೊಂಡು ಮಂತ್ರ ಪಠನೆ ಮಾಡಿದ್ರೆ ಸಾಕು. ನೀವೇನಲ್ಲಿ ಪೂಜೆ ಮಾಡಿಸುವಂಥದ್ದು, ನಿವಾಳ್ಸಿ ಹಾಕುವಂಥದ್ದು ಅವೆಲ್ಲ ಏನೂ ಇರಲ್ಲ. ನಿಮ್ಗೆ ಏನಾದ್ರು ದೋಷ ಕಂಡು ಬಂದಿದ್ಯಾ, ಖಂಡಿತ ಹೋಗಿ ಪೂಜೆ ಮಾಡಿ ನಿವಾಳಿಸಿ ಹಾಕಿ. ಮತ್ತೆ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಅಲ್ಲಿಂದ ನಿಮ್ಗೆ ರಿಕವರಿ ಆಗ್ತಾ ಹೋಗುತ್ತೆ, ಅಲ್ಲಿಂದ ನಿಮ್ಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಫಸ್ಟ್ ನಿಮ್ಮ ಜಾತಕವನ್ನ ನೋಡ್ಕೊಳ್ಬೇಕು, ನನಗೆ ಯೋಗ ಇದೆಯಾ ದೋಷ ಇದೆಯಾ ಅಂತ. ಇದನ್ನ ತಿಳ್ಕೊಂಡಾಗ ನಮ್ಗೆ ಏನೇ ಸಮಸ್ಯೆ ಇದ್ರೂ ಅದರಿಂದ ಈಚೆ ಬರ್ಬೋದು. ಫಸ್ಟ್ ಎಷ್ಟೊಂದು ಜನ ನಮ್ಗೆ ಕನ್ಸಲ್ಟೇಷನ್ ಕೇಳಿದ್ರೆ ಫಸ್ಟ್ ನನಗೆ ಸರ್ ನನಗೆ ಕಾಳಸರ್ಪ ದೋಷ ಇದೆ, ನನಗೆ ಮದ್ವೆ ಆಗ್ತಿಲ್ಲ, ಮಕ್ಕಳು ಆಗ್ತಿಲ್ಲ, ಈ ಸಮಸ್ಯೆ ಇದೆಯಾ ಅಂತ ಸುಮಾರು ಜನ ಕೇಳ್ತಾರೆ. ಎರಡನೇ ವಿಚಾರ ಏನಪ್ಪಾ ಅಂದ್ರೆ ಸರ್ಪದೋಷ ಇದೆಯಾ ಅಂತ ನೋಡಿ. ಯಾವ್ದಾದ್ರು ಒಂದು ಸರ್ಪಕ್ಕೆ ಸಮಸ್ಯೆ ಮಾಡಿದ್ರೆ, ನಿಮ್ಮ ಒಂದು ಹಿರಿಕರಿರ್ಬೋದು, ನೀವಿರ್ಬೋದು, ನಿಮ್ಗೆ ಗೊತ್ತಿಲ್ದಿರಂಗಿರ್ಬೋದು, ಮನೆ ಕನ್ಸ್ಟ್ರಕ್ಷನ್ಸ್ ಮಾಡುವಂತ ಟೈಮ್ಸ್ ಅಲ್ಲಿ ಅಲ್ಲೇನಾದ್ರು ಉತ್ತಿದೆ, ಅಲ್ಲೇನಾದ್ರು ಸರ್ಪಕ್ಕೆ ಉತ್ತಿಗೆ ಏನಾದ್ರು ಸಮಸ್ಯೆ ಮಾಡಿದ್ರೆ ಇದು ಸರ್ಪದೋಷ ಉಂಟಾಗುವಂಥದ್ದು. ಇದು ಕುಕ್ಕೆ ಸುಬ್ರಹ್ಮಣ್ಯ ಇಂಥ ಕ್ಷೇತ್ರಗಳ ಹೋಗಿ ನೀವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಕಾಳ ಸರ್ಪ ದೋಷ ಅನ್ನೋದು ನಿಮ್ಗೆ ಜಾತಕದಲ್ಲೇ ಇಂಡಿಕೇಟ್ ಆಗುತ್ತೆ. ಇಂಥ ಜಾಗದಲ್ಲಿ ರಾಹು ಮತ್ತೆ ಕೇತುಗಳಿದ್ರೆ ಇಂಥ ಸಮಸ್ಯೆ ಇದೆ ಅಂತ. ಇನ್ ಕೇಸ್ ನಿಮ್ಗೆ ಗೊತ್ತಾಗ್ತಿಲ್ಲ ಸರ್ಪದೋಷ ಇದೆ ಅಂತ, ನಿಮ್ಗೆ ಏನಾದ್ರು ನಿಮ್ಗೆ ಒಂದು ಗೊತ್ತಿರುತ್ತದು, ಯಾರಾದ್ರೂ ಒಂದು ನಮ್ಮ ಹಿರಿಕರು ಮಾಡಿರುವಂತದ್ದು ನಿಮ್ಗೆ ಹೇಳಿರ್ತಾರೆ ಹಿಂಗ್ ಆಗಿತ್ತು ಮುಂಚೆ ಅಂತ ಸಮಯದಲ್ಲಿ ನಿಮ್ಗೇನಾದ್ರೂ ಈ ಕೆಳಗಡೆ ಬರ್ದಿರುವಂತ ಕೆಲ್ಸದ ವಿಚಾರ, ಜಾಬು, ಬಿಸ್ನೆಸ್ಸು, ಮ್ಯಾರೇಜು, ಚೈಲ್ಡ್ ಬರ್ತು, ಲಿಟಿಗೇಷನ್ಸು, ಇಂಥ ಸಮಸ್ಯೆಗಳು ನಿಮ್ಗೆ ಏನೇ ಮಾಡಿದ್ರು ಕೈ ಕೊಡ್ತಿಲ್ಲ ಅಂದ್ರೆ ಅಲ್ಲಿ ಹೋಗಿ ಪರಿಹಾರ ಮಾಡ್ಕೊಂಡು ಬರೋದ್ರಿಂದ ಕೂಡ ನಿಮ್ಗೆ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಅಲ್ಲಿ ಹೋಗಿ ಬಂದು ಎಷ್ಟೊಂದು ಜನ ನಮ್ಗೆ ಮದ್ವೆ ಆಗಿದೆ ಸರ್, ಮಕ್ಳ ಭಾಗ್ಯ ಆಗಿದೆ ಅನ್ನೋದು ಸುಮಾರು ಜನ ಹೇಳಿದ್ದಾರೆ. ಇದ್ರ ಜೊತೆಗೂ ಕೂಡ ಮೇನ್ ಏನಪ್ಪಾ ಅಂದ್ರೆ ನಿಮ್ಗೆ ಯೋಗ ಫಸ್ಟ್ ಹೇಳಿದ್ದು ಕಾಳಸರ್ಪ ದೋಷದ ಯೋಗ ಇದೆಯಾ ದೋಷ ಇದೆ ಅದು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಗೆ ಯೋಗ ಇದ್ರೆ ಇದನ್ನ ಮಾಡ್ಕೊಳ್ಳಿ. ಇದೇನಾಗುತ್ತೆ ಅಂದ್ರೆ ಈ ಸರ್ಪದೋಷ ವಿಚಾರ ಬಂದು ನೀವೇನಾದ್ರೂ ಸಮಸ್ಯೆ ಮಾಡಿದ್ರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವೇನಾದ್ರು ಮನೆಯ ನೈಋತ್ಯ ಮೂಲೆಯಲ್ಲಿ ಬೆಳ್ಳಿಯ ನಾಗರ ವಿಗ್ರಹವನ್ನು ಹಾಕ್ಬೇಕಾಗುತ್ತೆ. ನಿಮ್ಮ ಒಂದು ಮನೆಯ ಬ್ರಹ್ಮಸ್ಥಾನದಲ್ಲಿ ನೈಋತ್ಯ ಭಾಗದಲ್ಲಿ ನಾವೇನಾದ್ರು ಮನ್ಕೊಂಡಾಗ ಯಾವಾಗ್ಲೂ ನಾಗರದ್ದು ಕನ್ಸು ಬರ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಸಡನ್ ಎಚ್ಚರ ಆಗ್ತಾ ಇದೆ, ಅಲ್ಲೊಂದು ಹುತ್ತ ಇತ್ತು ಅಂತ ಹಿರಿಕರು ಹೇಳ್ಬಿಡ್ತಾರೆ. ಆಗ ನಮ್ಮ ತಲೆಯಲ್ಲಿ ಅದೇ ಕುರಿತಾ ಇರುತ್ತೆ. ಆಗ ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು, ನಿಮ್ಮ ಮನೆಯ ಬ್ರಹ್ಮಸ್ಥಾನದಲ್ಲಿ ನಿಂತ್ಕೊಂಡು ನೈಋತ್ಯ ಮೂಲೆ ಕೆಳಗಡೆ, ನೈಋತ್ಯ ಮೂಲೆ ಭೂಮಿ ಅಗದು ಸ್ವಲ್ಪ ಒಂದು ಬೆಳ್ಳಿಯ ನಾಗರ ವಿಗ್ರಹವನ್ನ ಅಲ್ಲಿ ಸ್ಥಾಪನೆ ಮಾಡೋದ್ರಿಂದ ಅಲ್ಲಿ ಇರುವಂತ ದೋಷವನ್ನ ತೆಗಿಬೋದಾಗುತ್ತೆ. ನೋಡಿ, ಮನೆ ಕಟ್ಟುವಂತ ಟೈಮಿಂಗ್ಸ್ ಅಲ್ಲಿ ಕೆಲವೊಂದು ನಾವು ಭೂಮಿ ಒಳಗಡೆ ಕೆಲವೊಂದು ಪದಾರ್ಥಗಳಾಗ್ತಿವಿ. ಅದು ಶಂಕು ಇರ್ಬೋದು, ಅರ್ಕ ಗಣಪತಿ, ಬ್ರಾಸ್ ಪೆನ್ಸಿಲ್, ಮತ್ತೆ ಮೇನು ವಾಸ್ತು ಪುರುಷವನ್ನ ಹಾಕ್ಲೇಬೇಕಾಗುತ್ತೆ. ಇದ್ರ ಜೊತೆಗೆ ಪಿರಮಿಡ್ ಅಂತ ಕರಿತೀವಿ. ಮೇನು ಬ್ರಾಸ್ ಪಿರಮಿಡ್ ಮತ್ತೆ ಬೆಳ್ಳಿ ನಾಗರ ವಿಗ್ರಹ, ಇವೆಲ್ಲ ನಾವು ಭೂಮಿ ಒಳಗಡೆ ಹಾಕೋದ್ರಿಂದ ಅಲ್ಲಿ ಏನೇ ನೆಗೆಟಿವ್ ಇದ್ರೂ ಆ ಮನೆಯಿಂದ ನಮಗೆ ಸಮಸ್ಯೆ ಬರಲ್ಲ. ನಾವೆಲ್ಲ ಏನೋ ಮನೆ ಕಟ್ಟಾಗಿ ಯಾವ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ ಅಂತೆಲ್ಲ ನೋಡ್ತೀವಿ. ಮನೆ ಕಟ್ಟಿದ ಮೇಲೆ ವಾಸ್ತುವನ್ನ ಕಳ್ಸೋದು ಜಾಸ್ತಿ. ನಾವು ಮನೆ ಫಿನಿಶ್ ಆಗಿದೆ ಸರ್ ಈಗ ನೋಡಿ ವಾಸ್ತು ಕರೆಕ್ಟ್ ಆಗಿದೆ, ಅದು ಖಂಡಿತ ತಪ್ಪು. ನೀವು ವಾಸ್ತು ಕರೆಕ್ಷನ್ ಮಾಡ್ಕೋಬೇಕಾ, ನೀವು ಮನೆ ಕಟ್ಟಕ್ಕಿಂತ ಮುಂಚೆ ಭೂಮಿಯ ಒಳಗಡೆ ಕೆಲವೊಂದು ಪದಾರ್ಥವನ್ನ ಹಾಕ್ಬೇಕಾಗತ್ತೆ. ಇದು ಮೊದಲನೇ ವಿಚಾರ. ಅಲ್ಲೇನಾದ್ರೂ ಸಮಸ್ಯೆ ಇದೆಯಾ, ಭೂಮಿ ಒಳಗಡೆ ಏನು ನೆಗೆಟಿವ್ ಎನರ್ಜಿಸ್ ಇದೆಯಾ, ಅದನ್ನ ಕ್ಲೀನ್ ಮಾಡಕ್ ಫಸ್ಟ್ ಆ ಪರಿಹಾರಗಳನ್ನ ಮಾಡ್ಕೋಬೇಕು. ಎರಡನೇ ವಿಚಾರ, ನೀವು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತೀರಾ, ಯಾವ ಕಡೆ ವಾಯುವ್ಯ ಮೂಲೆಯಲ್ಲಿ ಏನಿದೆ, ಆಗ್ನೇಯ ಮೂಲದಲ್ಲಿ ಏನ್ ಬರ್ತಾ ಇದೆ, ಈಶಾನ್ಯದಲ್ಲಿ ಏನ್ ಬರ್ತಾ ಇದೆ, ನೈಋತ್ಯ ಮೂಲದಲ್ಲಿ
ಏನ್ ಬರ್ತಾ ಇದೆ ಅನ್ನೋದು ಎರಡನೇ ವಿಚಾರ. ಮೂರನೇ ವಿಚಾರ, ನೀವು ಮೇನ್ ಡೋರ್ ಎಲ್ಲಿಡ್ತಾ ಇದ್ದೀರಾ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದ್ ಜನ ಇವೆಲ್ಲ ಯಾವ್ದೂ ಫಾಲೋ ಮಾಡಲ್ಲ. ಭೂಮಿ ಒಳಗಡೆ ಕೆಲವು ಪದಾರ್ಥಗಳನ್ನ ಹಾಕೋದು ನೋಡಲ್ಲ, ಮತ್ತೆ ಯಾವ ದಿಕ್ಕಲ್ಲಿ ಏನ್ ಬರ್ಬೇಕು, ಈಶಾನ್ಯ ಮೂಲದಲ್ಲಿ ಬಾತ್ರೂಮ್ ಕಟ್ಬಿಡೋದು, ವಾಯುವ್ಯದಲ್ಲಿ ಮೇನ್ ಡೋರ್ ಇಟ್ಬಿಡೋದು, ಕೊನೆಗೆ ಅಸ್ಟ್ರಾಲಜರ್ಸ್ನೆಲ್ಲ ಕರ್ಸೋದು ಇದನ್ನ ರೆಡಿ ಮಾಡಿ ಅನ್ನೋದು. ಮನೆ ಬಿಲ್ಡಿಂಗ್ ಹೊಡಿಬೇಕಾಗುತ್ತೆ. ಏನಕ್ಕೆ ಅಂದ್ರೆ ನಾವು ದಿನ ಬೆಳಗ್ಗೆ ಆ ಜಾಗದಲ್ಲಿ ಓಡಾಡೋದ್ರಿಂದ ನಮ್ಗೆ ನೆಗೆಟಿವ್ ಎನರ್ಜೀಸ್ ಬರುವಂತದ್ದು. ನೋಡಿ, ವಾಸ್ತುಶಾಸ್ತ್ರ ಅನ್ನುವಂಥದ್ದು ಸೈಂಟಿಫಿಕ್ ಆಗಿರುವಂತ ವಿಚಾರ. ಯಾವ ಜಾಗದಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಮ್ಮ ಪೂರ್ವಜರು ಮತ್ತೆ ಋಷಿ ಮುನಿಗಳು ಮಾಡಿರುವಂತದ್ದು ಸಬ್ಜೆಕ್ಟ್ ಇದು, ನಾವು ಮಾಡಿರೋದು ಅಂತಲ್ಲ. ನಿಮ್ಗೆ ಜಾತಕದಲ್ಲಿ ಬೇಕಾದ್ರೆ ಮೋಸ ಮಾಡ್ಬೋದು ಯಾರಾದ್ರೂ. ಕಾಳದ ಸ್ವಲ್ಪ ಯೋಗ ಇದ್ರೆ ನಿಮ್ಗೆ ದೋಷ ಇದೆ ಅಂತ ಹೇಳ್ಬೋದು, ಬಟ್ ವಾಸ್ತುವಿನಲ್ಲಿ ಆ ರೀತಿ ಮಾಡಕ್ಕಾಗಲ್ಲ. ನೀವೇ ಮನೆಯಲ್ಲಿ ನಿಂತ್ಕೊಂಡು ಈಶಾನ್ಯದಲ್ಲಿ ಏನಿದೆ, ಆಗ್ನೇಯದಲ್ಲಿ ಏನಿದೆ, ವಾಯುವ್ಯದಲ್ಲಿ ಏನಿದೆ, ನೈಋತ್ಯ ಮೂಲದಲ್ಲಿ ಏನಿದೆ ಅಂತ ಬ್ರಹ್ಮಸ್ಥಾನದಲ್ಲಿ ನೀವು ನಿಂತ್ಕೊಂಡು ಮನೆಯಲ್ಲಿ ಒಂದು ಕಾಂಪಾಕ್ಸ್ ಅಂದ್ರೆ ಡಿಗ್ರಿ ವೈಸ್ ಅಲ್ಲಿ ನೀವೇ ನೋಡ್ಕೊಳ್ಬಹುದು ನಮ್ಮ ಮನೆಗಳಲ್ಲಿ ಇದೆಯಾ ಅಂತ. ಮೇನ್ ಡೋರ್ ಎಲ್ಲಿ ಓಡಾಡ್ತಿದೀಯೋ ಅನ್ನೋದು ಕೂಡ ನೋಡ್ಕೋಬಹುದು. ನನ್ನ ಹಳೆ ಎಪಿಸೋಡ್ ಅಲ್ಲೆಲ್ಲ ತಿಳಿಸಿದೀನಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿ ಮೇನ್ ಡೋರ್ ಇಡಬೇಕಾಗುತ್ತೆ, ಭೂಮಿ ಒಳಗಡೆ ಯಾವ ರೀತಿ ಪದಾರ್ಥಗಳಾಗಬೇಕಾಗುತ್ತೆ, ಯಾವ ಜಾಗದಲ್ಲಿ ಏನ್ ಬರ್ಬೇಕು. ಬ್ರಹ್ಮಸ್ಥಾನದಲ್ಲಿ ಎಷ್ಟೊಂದ್ ಜನ ಯಾವ್ದಾದ್ರು ಒಂದು ಪಿಲ್ಲರ್ ಹಾಕ್ಬಿಡ್ತಾರೆ, ಮುಗೀತು ಅವ್ರ ಮನೆ ಕತೆ. ಅಲ್ಲಿರುವಂತ ಮನೆಯವ್ರಿಗೆಲ್ಲ ಮಾನಸಿಕ ಹಿಂಸೆ ಬರುವಂಥದ್ದು. ಈ ರೀತಿ ಪ್ರತಿಯೊಂದು ವಿಚಾರವನ್ನು ನಾವು ನೋಡಿದಾಗ ಆ ಮನೆಯ ಸಮಸ್ಯೆ ಏನಿದೆ ಅಂತ ತಿಳ್ಕೊಳ್ಬೋದು. ಈಗ ಇದ್ರ ವಿಚಾರಕ್ಕೆ ಬಂದಾಗ ಸರ್ಪದೋಷ ಎಷ್ಟೊಂದು ಜನಕ್ಕೆ ನಿದ್ದೆ ಬರಲ್ಲ. ಅವರು ಸೌತ್ ಡೈರೆಕ್ಷನ್ ಅಲ್ಲಿ ತಲೆ ಹಾಕಿ ಮಲ್ಬೇಕಾಗುತ್ತೆ, ಅಥವಾ ಈಸ್ಟ್ ಡೈರೆಕ್ಷನ್ ಅಲ್ಲಿ ತಲೆ ಹಾಕಿ ಮಲಗಬೇಕಾಗುತ್ತೆ. ಎಷ್ಟೊಂದು ಜನ ವೆಸ್ಟಿಗೆ ಹಾಕ್ತಾರೆ, ನಾರ್ತ್ಗೂ ಕೂಡ ಹಾಕ್ಬಿಡ್ತಾರೆ, ಅವ್ರಿಗೆ ನಿದ್ದೆ ಬರಲ್ಲ. ಈ ನೈಟಲ್ಲೆಲ್ಲ ಸರ್ಪದ ಕನ್ಸು ಬರುತ್ತೆ ಸರ್, ನಿದ್ದೆ ಬರಲ್ಲ, ಈ ರೀತಿ ಆಗ್ತಾ ಇದೆ. ಕೆಲವೊಂದ್ಸಲ ಜಾತಕನೂ ಕೂಡ ಪರಿಶೀಲನೆ ಮಾಡ್ಬೇಕಾಗುತ್ತೆ. ಅಲ್ಲೇನಾದ್ರೂ ಕಾಂಬಿನೇಷನ್ಸ್ ಅಲ್ಲಿ ಈ ಕಾಳ ಸರ್ಪ ದೋಷ ಇದ್ರೂ ಕೂಡ ಈ ರೀತಿ ಸಮಸ್ಯೆ ಉಂಟು ಮಾಡ್ತಿರುವಂತದ್ದು. ಜಾತಕದಲ್ಲಿ ಪ್ರಮುಖವಾಗಿ ನೋಡಿ, ಅವ್ರಿಗೆ ಮೇನ್ ವಿಚಾರ ಬರುವಂತದ್ದೇ ಇವೆರಡು ವಿಚಾರ. ಯಾರಿಗೆ ಈ ಕಾಳ ಸರ್ಪದೋಷ ಮತ್ತೆ ಸರ್ಪದೋಷ ವಿಚಾರಕ್ಕೆ ಒಂದು ಅವ್ರಿಗೆ ಎಜುಕೇಶನ್ ಏನೋ ಮುಗಿಸ್ಬಿಡ್ತಾರೆ ಒಂದ್ ಹಂತಕ್ಕೆ, ಮದುವೆ ವಿಚಾರಕ್ಕೆ ಹೋಗ್ತಾರೆ, ಮದುವೆನೇ ತುಂಬಾ ಲೇಟ್ ಆಗುತ್ತೆ ಅಥವಾ ಆಗದೇ ಇಲ್ಲ. ಎರಡನೇದು ಮಕ್ಕಳಾಗಲ್ಲ. ನೀವು ಎಷ್ಟು ಡಾಕ್ಟರ್ ಹತ್ರ ಹೋಗಿ ಎಲ್ಲ ಕರೆಕ್ಟ್ ಆಗಿದೆ ಅಂತಾರೆ, ಬಟ್ ಮಕ್ಕಳಾಗಲ್ಲ. ಇದೊಂದು ದೊಡ್ಡ ಕ್ವಶನ್ ಎಲ್ರಿಗೂ, ಯೂತ್ಸ್ಗೆ ದೊಡ್ಡ ಕ್ವಶನ್. ಏನಕ್ಕೆ ಡಾಕ್ಟರ್ ಹೇಳಿದ್ದಾರೆ, ಹುಡುಗನಲ್ಲೂ ಏನು ಸಮಸ್ಯೆ ಇಲ್ಲ, ಹುಡುಗಿಯಲ್ಲೂ ಏನು ಸಮಸ್ಯೆ ಇಲ್ಲ, ಬಟ್ ಮಕ್ಳು ಯಾಕಾಗಲ್ಲ? ಇದೊಂದು ದೊಡ್ಡ ಕ್ವಶನ್. ಬಟ್ ಅವ್ರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಅಂತವ್ರಿಗೆ ಏನ್ ಪರಿಹಾರಪ್ಪ ಅಂದ್ರೆ, ನಿಮ್ಮ ಜಾತಕದಲ್ಲಿರುವಂತ ಗ್ರಹಗಳು, ಯಾವ ಗ್ರಹಗಳು ಪಾಸಿಟಿವ್ ಆಗಿದೆ, ಮಕ್ಳ ವಿಚಾರಕ್ಕಾಗಿರ್ಬೋದು, ಮದುವೆ ವಿಚಾರ, ಅಂತ ಗ್ರಹಗಳಿಗೆ ನೀವು ಪ್ರೇ ಮಾಡ್ಬೇಕಾಗುತ್ತೆ. ಬೀಜಾಕ್ಷರಿ ಮಂತ್ರಗಳನ್ನ ಹೇಳ್ಕೊಳ್ಬೇಕಾಗುತ್ತೆ. ಇದು ಮದುವೆ ವಿಚಾರ. ಏನಾದ್ರೂ ನಿಮ್ಮ ಹಿರಿಕರೇನಾದ್ರೂ ಈ ರೀತಿ ಸರ್ಪದೋಷ ಆಗಿದೆ ನಮ್ಮ ಮನೆಗಳೇ ಅಂದ್ರೆ ಅದನ್ನ ಹೋಗಿ ಪರಿಹಾರ. ಜಾತಕದಲ್ಲಿ ಏನಾದ್ರು ಸರ್ಪದೋಷ ಇದೆ ಅಂದ್ರೆ ಅಲ್ಲಿಗೆ ಹೋಗಿ ಪರಿಹಾರ ಮಾಡಿಸ್ಕೊಂಡ್ರೆ ಮೇನು ನಮಗೆ ಮ್ಯಾರೇಜ್ ಮತ್ತೆ ಚೈಲ್ಡ್ ಬರ್ತ್ ಆಗುವಂಥದ್ದು. ಮತ್ತೆ ಲಿಟಿಗೇಷನ್ಸ್ ಅಂತೂ ಇದಂತೂ ಎಲ್ಲರ ಮನೆಯಲ್ಲಿ ಇರುವಂಥದ್ದು. ಎಲ್ಲರ ಮನೆಯಲ್ಲೂ ಕೋರ್ಟ್ ಕೇಸು ಯಾವ್ದಾದ್ರು ಒಂದು ಫೇಸ್ ಮಾಡ್ತಾನೆ ಇರ್ತಾರೆ. ಜಾತಕದಲ್ಲಿ ಏನಾದ್ರು 8ನೇ ಮನೆ ನಡೆದಾಗ 6, 8 ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ. ಅಲ್ಲಿ ಏನಾದ್ರು 2, 7, 11 ಇಲ್ಲ ಅಂದ್ರೆ ಈ ಸಮಸ್ಯೆ ಅವರು 60 ವರ್ಷ ಆದ್ರೂ ಒಂದು ಯಾವ್ದಾದ್ರು ಒಂದು ಪ್ರಾಪರ್ಟಿ ವಿಚಾರಕ್ಕೆ ಕೋರ್ಟ್ಗೆ ಹಾಕುವಂಥದ್ದು, ಅಲ್ಲಿ ಬರೀ ಲಾಸ್ ಮಾಡುವಂಥದ್ದೇ ಆಗ್ತಾ ಇರುತ್ತೆ ಜಾತಕದಲ್ಲಿ. ಅವರ ಜಾತಕದಲ್ಲಿ ಯಾವಾಗ 2ನೇ ಮನೆ 7, 11 ಕಾಂಬಿನೇಷನ್ಸ್ ಅಲ್ಲಿ ನಕ್ಷತ್ರದಲ್ಲೆಲ್ಲ ಬರುತ್ತೆ, ಆಗ ಲಾಭ, ಆಗ ಕೋರ್ಟ್ ವಿನ್ ಆಗ್ತಾರೆ. ಇಲ್ಲದೆ ಇದ್ರೆ ಅವ್ರು ಏನು ಕೋರ್ಟ್ ಅಲ್ದಿರ್ತಾರೆ, ₹1 ದುಡ್ಡು ಬರಲ್ಲ, ಎಲ್ಲ ಲಾಸ್ ಮಾಡ್ಕೊಳ್ತಿರ್ತಾರೆ ಕಂಟಿನ್ಯೂಸ್. ಈಗ ಜಾಬು ಮತ್ತೆ ಬಿಸ್ನೆಸ್ ಕೂಡ ಅಷ್ಟೇ, ಅವ್ರು ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಎಲ್ಲ ಖಂಡಿತ ಬರಲ್ಲ. ಫಸ್ಟ್ ನಾವು ಜಾತಕ ವಿಶ್ಲೇಷಣೆ ಮಾಡ್ಕೊಳ್ಬೇಕಾಗಿರುವಂತದ್ದು. ತದನಂತರ ಈ ಪರಿಹಾರ ಮಾಡ್ಕೊಳ್ಬೇಕು. ನೆಗೆಟಿವ್ ಇರುವಂತ ಗ್ರಹಗಳಿಗೆ ಯಾವಾಗ್ಲೂ ನಾನು ಹೇಳ್ತೀನಿ ದಾನ ಮಾಡ್ಬೇಕಾಗುತ್ತೆ. ಪಾಸಿಟಿವ್ ಆಗಿರುವಂತ ಗ್ರಹಗಳಿಗೆ ಮಂತ್ರಪಟ್ನೆ, ಉಂಗ್ರ, ರುದ್ರಾಕ್ಷಿ, ಸಾಧ್ಯ ಹೋದ್ರೆ ಕ್ರಿಸ್ಟಲ್ಸ್, 7 ಚಕ್ರ ಕ್ರಿಸ್ಟಲ್ಸ್ ಕೂಡ ಹಾಕೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿರುವಂತಹ ಹೊರ ಚೇಂಜ್ ಮಾಡ್ತಾ ಹೋಗುತ್ತೆ. ನಿಮ್ಮ ಜಾತಕದಲ್ಲಿ ಫಸ್ಟ್ ನೀವು ನೋಡ್ಕೊಳ್ಬೇಕಾಗಿರುವಂತದ್ದು ಅದು ಕಾಳ ಸರ್ಪ ದೋಷ ಇದೆಯಾ, ಯೋಗ ಇದೆಯಾ ಅಂತ ಫಸ್ಟ್ ನೀವು ನೋಡ್ಕೊಳ್ಳಿ. ಎರಡನೇದು, ನಾನು ಆಗ್ಲೇ ಹೇಳ್ದಂಗೆ, ನೀವು ಮನೆ ಕಟ್ಟೋ ಅಂತ ಸಮಯದಲ್ಲಿ ಏನಾದ್ರು ಉದ್ದಕ್ಕೆ ನೀವು ಸಮಸ್ಯೆ ಮಾಡಿದ್ರೆ, ಅಥವಾ ನಿಮ್ಮ ಪೂರ್ವಜರಿಗೆ ಏನಾದ್ರು, ನಿಮ್ಮ ಹಿರಿಕರು ಏನಾದ್ರು ಆಗಿದ್ರೆ, ಅಥವಾ ನಿಮ್ಮ ಕೈಯಿಂದ ಏನಾದ್ರು ಸರ್ಪಕ್ಕೆ ಸಮಸ್ಯೆ ಆಗಿದ್ರೆ ಈ ಪರಿಹಾರ ಕೂಡ ನೀವು ಮಾಡಿಸ್ಕೊಳ್ಬೋದು. ಕಾಳ ಸರ್ಪದೋಷವನ್ನು ನೀವು ಕಾಳಹಸ್ತಿಲಿ ಹೋಗಿ ಮಾಡ್ಕೊಳ್ಬೋದು. ಸರ್ಪದೋಷವನ್ನು ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ನೀವು ಪರಿಹಾರಗಳನ್ನ ಮಾಡ್ಕೊಳ್ಬೋದು. ಇದಿಷ್ಟು ವಿಚಾರ. ರಾಹು ಕೇತುಗಳ ವಿಚಾರ ಆಗ್ಲೇ ಹೇಳ್ದಂಗೆ
ರಾಹುನ ಆಕ್ಟಿವೇಟ್ ಮಾಡ್ಕೋಬೇಕು, ಪಾಸಿಟಿವ್ ಮಾಡ್ಕೋಬೇಕಂದ್ರೆ ಬೇರೆಯವ್ರ ಬಗ್ಗೆ ನೆಗೆಟಿವ್ ಮಾತಾಡಬೇಡಿ. ನಿಮ್ಗೆ ಏನೇ ನೆಗೆಟಿವ್ ಮಾತಾಡಿದ್ರು ನಿಮ್ಮ ಜಾತಕದಲ್ಲಿ ನೆಗೆಟಿವ್ ಆಗಿಬಿಡುತ್ತೆ. ಗ್ರಹ ಎಷ್ಟೇ ಪಾಸಿಟಿವ್ ಆಗಿದ್ರು ನಿಮ್ಮ ಜಾತಕ ನೆಗೆಟಿವ್ ಆಗಿಬಿಡುತ್ತೆ. ಬೇರೆಯವ್ರ ಬಗ್ಗೆ ಆದಷ್ಟು ನೆಗೆಟಿವ್ ಮಾತಾಡಲೇಬೇಡಿ. ಯಾರು ವಾಸುದೇವ್ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ರೀಚ್ ಆಗುತ್ತೆ. ಮತ್ತು ಈ ನನ್ನ ಚಾನಲ್ ಹಾಕುವಂಥ ವಿಡಿಯೋಸ್ ನಿಮಗೆ ಲೈಫಲ್ಲಿ ಯಾವತ್ತಾದರೂ ಯೂಸ್ಫುಲ್ ಆಗುತ್ತೆ. ಮತ್ತು ನನ್ನ ಈ ಚಾನಲಲ್ಲಿ ದೋಷ ಕಾಟ ಎದುರಿಸೋದೆಲ್ಲ ಇರಲ್ಲ. ನಿಮ್ಮ ಸಬ್ಜೆಕ್ಟ್ಗೆ ಏನು ಬೇಕು ಜ್ಯೋತಿಷ ಶಾಸ್ತ್ರಕ್ಕೆ ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು.